ಈ ನಡುವೆ ಯಾವುದಕ್ಕಾದ್ರೂ ದುಡ್ಡಿಲ್ಲ ಅಂತ ಹೇಳಿದ ತಕ್ಷಣ ಸರ್ಕಾರ ಖಜಾನೆ ಖಾಲಿ ಆಯ್ತಾ ಅಂತ ಸುದ್ದಿ ಆಗುತ್ತೆ. ಇದಕ್ಕೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗೆ ದುಡ್ಡು ಪೂರ್ತಿ ಖರ್ಚಾಯ್ತಾ, ದಿವಾಳಿ ಆಯಿತು ಸರ್ಕಾರ. ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಸಾಲದ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ. ರಾಜ್ಯದ ಒಟ್ಟು ಸಾಲದ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಡ್ತಾರೆ. ಇದು ಒಟ್ಟು ಸಾಲ, ರಾಜ್ಯದ ಒಟ್ಟು ಸಾಲ 1,20,20,000 ಕೋಟಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಯ 25% ಒಳಗಿದ್ದೇವೆ. ಬೇರೆ ರಾಜ್ಯಗಳಿಂದ ನಾವು ಕಡಿಮೆ ಸಾಲ ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗೆ 52,900 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ. ಹೆಚ್ಚು ಸಾಲ ಏಕೆ ಕೇಳಿಲ್ಲ ಅಂದರೆ ನಮಗೆ ಅಗತ್ಯ ಇರಲಿಲ್ಲ. ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ. ಈ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಯಾವುದೇ ಹುರುಳಿಲ್ಲ ಅಂತೇಳಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ 25%ನಷ್ಟು ಸಾಲ ಮಾಡ್ಬೋದಂತೆ ನಾವು. ಸಾಧಾರಣವಾಗಿ ಹೆಂಗೆ ಅಂತಂದರೆ, ಈಗ ನೀವು ಯಾವುದಾದ್ರೂ ಬೈಕ್ ತಗೋತೀರಿ, ಕಾರ್ ತಗೋತೀರಿ, 20% ಡೌನ್ ಪೇಮೆಂಟ್ ಮಾಡಬೇಕಲ್ವಾ? ಅದೇ ಥರ ಮ್ಯಾಕ್ಸಿಮಮ್ ಇಷ್ಟಿದೆ, ಆದರೆ ನಮಗಿದೆ ಅಷ್ಟು, ಆದರೆ ನಾವು ಅಷ್ಟು ಮಾಡ್ಕೊಂಡಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಯಾವುದೇ ಸರ್ಕಾರ ತನ್ನ ಖರ್ಚುಗಳನ್ನು ಮಾಡಲಿಕ್ಕೋಸ್ಕರ ಸಾಲವನ್ನು ಮಾಡಬೇಕಾಗ್ತದೆ. ಆದರೆ ಸಾಲ ಮಾಡುವಾಗ ನಮ್ಮ ಸಾಮರ್ಥ್ಯ ನೋಡ್ಕೊಂಡು ಸಾಲ ಮಾಡಬೇಕಾಗ್ತದೆ. ನಾವು ವಾಪಸ್ ಕೊಡಲಿಕ್ಕೆ ಸಾಧ್ಯನಾ ಇಲ್ವ ಅಂತಕ್ಕಂಥದ್ದು ಒಂದು. ನಮಗೆ ಸಾಮರ್ಥ್ಯ ಇದೆಯಾ ವಾಪಸ್ ಕೊಡಲಿಕ್ಕೆ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಈ ಸಾಲ ಎಷ್ಟು ಕೊಡಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಎಷ್ಟು ಸಾಲ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆರ್ಟಿಕಲ್ 293 ಕ್ಲಾಸ್ 3 ಅದರಡಿನಲ್ಲಿ ನಿರ್ಧಾರ ಮಾಡ್ತದೆ, ಅನುಮತಿ ಕೊಡ್ತದೆ. ಅದರ ಪ್ರಕಾರ ನಾವು ಸಾಲ ತಗೋತೀವಿ. ಮತ್ತು ತಿಪ್ಪೇಸ್ವಾಮಿಯವರು ಏನು ಕೇಳಿದ್ದಾರೆ ಅಂತಾರೆ, ನೀವು ಯಾಕೆ ಹೆಚ್ಚಾಗಿ ಕೇಳಲಿಲ್ಲ ಅಂತಕ್ಕಂಥದ್ದು. ಸಾಲದ ಮಿತಿ ಎಷ್ಟು ಕೇಂದ್ರ ಸರ್ಕಾರ ಅನುಮತಿ ಕೊಡ್ತದೆ ಅಷ್ಟು ತಗೊಂಡಿದ್ದೀವಿ ಸಾಲ. ಈ ನಡುವೆ ಯಾವುದಕ್ಕಾದ್ರೂ ದುಡ್ಡಿಲ್ಲ ಅಂತ ಹೇಳಿದ ತಕ್ಷಣ ಸರ್ಕಾರ ಖಜಾನೆ ಖಾಲಿ ಆಯ್ತಾ ಅಂತ ಸುದ್ದಿ ಆಗುತ್ತೆ. ಇದಕ್ಕೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗೆ ದುಡ್ಡು ಪೂರ್ತಿ ಖರ್ಚಾಯ್ತಾ, ದಿವಾಳಿ ಆಯಿತು ಸರ್ಕಾರ. ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಸಾಲದ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ. ರಾಜ್ಯದ ಒಟ್ಟು ಸಾಲದ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಡ್ತಾರೆ. ಇದು ಒಟ್ಟು ಸಾಲ, ರಾಜ್ಯದ ಒಟ್ಟು ಸಾಲ 1,20,20,000 ಕೋಟಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಯ 25% ಒಳಗಿದ್ದೇವೆ. ಬೇರೆ ರಾಜ್ಯಗಳಿಂದ ನಾವು ಕಡಿಮೆ ಸಾಲ ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗೆ 52,900 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ. ಹೆಚ್ಚು ಸಾಲ ಏಕೆ ಕೇಳಿಲ್ಲ ಅಂದರೆ ನಮಗೆ ಅಗತ್ಯ ಇರಲಿಲ್ಲ. ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ. ಈ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಯಾವುದೇ ಹುರುಳಿಲ್ಲ ಅಂತೇಳಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ 25%ನಷ್ಟು ಸಾಲ ಮಾಡ್ಬೋದಂತೆ ನಾವು. ಸಾಧಾರಣವಾಗಿ ಹೆಂಗೆ ಅಂತಂದರೆ, ಈಗ ನೀವು ಯಾವುದಾದ್ರೂ ಬೈಕ್ ತಗೋತೀರಿ, ಕಾರ್ ತಗೋತೀರಿ, 20% ಡೌನ್ ಪೇಮೆಂಟ್ ಮಾಡಬೇಕಲ್ವಾ? ಅದೇ ಥರ ಮ್ಯಾಕ್ಸಿಮಮ್ ಇಷ್ಟಿದೆ, ಆದರೆ ನಮಗಿದೆ ಅಷ್ಟು, ಆದರೆ ನಾವು ಅಷ್ಟು ಮಾಡ್ಕೊಂಡಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಯಾವುದೇ ಸರ್ಕಾರ ತನ್ನ ಖರ್ಚುಗಳನ್ನು ಮಾಡಲಿಕ್ಕೋಸ್ಕರ ಸಾಲವನ್ನು ಮಾಡಬೇಕಾಗ್ತದೆ. ಆದರೆ ಸಾಲ ಮಾಡುವಾಗ ನಮ್ಮ ಸಾಮರ್ಥ್ಯ ನೋಡ್ಕೊಂಡು ಸಾಲ ಮಾಡಬೇಕಾಗ್ತದೆ. ನಾವು ವಾಪಸ್ ಕೊಡಲಿಕ್ಕೆ ಸಾಧ್ಯನಾ ಇಲ್ವ ಅಂತಕ್ಕಂಥದ್ದು ಒಂದು. ನಮಗೆ ಸಾಮರ್ಥ್ಯ ಇದೆಯಾ ವಾಪಸ್ ಕೊಡಲಿಕ್ಕೆ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಈ ಸಾಲ ಎಷ್ಟು ಕೊಡಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಎಷ್ಟು ಸಾಲ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆರ್ಟಿಕಲ್ 293 ಕ್ಲಾಸ್ 3 ಅದರಡಿನಲ್ಲಿ ನಿರ್ಧಾರ ಮಾಡ್ತದೆ, ಅನುಮತಿ ಕೊಡ್ತದೆ. ಅದರ ಪ್ರಕಾರ ನಾವು ಸಾಲ ತಗೋತೀವಿ. ಮತ್ತು ತಿಪ್ಪೇಸ್ವಾಮಿಯವರು ಏನು ಕೇಳಿದ್ದಾರೆ ಅಂತಾರೆ, ನೀವು ಯಾಕೆ ಹೆಚ್ಚಾಗಿ ಕೇಳಲಿಲ್ಲ ಅಂತಕ್ಕಂಥದ್ದು. ಸಾಲದ ಮಿತಿ ಎಷ್ಟು ಕೇಂದ್ರ ಸರ್ಕಾರ ಅನುಮತಿ ಕೊಡ್ತದೆ ಅಷ್ಟು ತಗೊಂಡಿದ್ದೀವಿ ಸಾಲ.
ಈ ನಡುವೆ ಯಾವುದಕ್ಕಾದ್ರೂ ದುಡ್ಡಿಲ್ಲ ಅಂತ ಹೇಳಿದ ತಕ್ಷಣ ಸರ್ಕಾರ ಖಜಾನೆ ಖಾಲಿ ಆಯ್ತಾ ಅಂತ ಸುದ್ದಿ ಆಗುತ್ತೆ. ಇದಕ್ಕೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗೆ ದುಡ್ಡು ಪೂರ್ತಿ ಖರ್ಚಾಯ್ತಾ, ದಿವಾಳಿ ಆಯಿತು ಸರ್ಕಾರ. ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಸಾಲದ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ. ರಾಜ್ಯದ ಒಟ್ಟು ಸಾಲದ ಬಗ್ಗೆ CM ಸ್ಪಷ್ಟನೆ ಕೊಡ್ತಾರೆ. ಇದು ಒಟ್ಟು ಸಾಲ, ರಾಜ್ಯದ ಒಟ್ಟು ಸಾಲ 1,20,20,000 ಕೋಟಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಯ 25% ಒಳಗಿದ್ದೇವೆ. ಬೇರೆ ರಾಜ್ಯಗಳಿಂದ ನಾವು ಕಡಿಮೆ ಸಾಲ ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗೆ 52,900 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ. ಹೆಚ್ಚು ಸಾಲ ಏಕೆ ಕೇಳಿಲ್ಲ ಅಂದರೆ ನಮಗೆ ಅಗತ್ಯ ಇರಲಿಲ್ಲ. ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ. ಈ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಯಾವುದೇ ಹುರುಳಿಲ್ಲ ಅಂತೇಳಿ ಸದನದಲ್ಲಿ CM ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ 25%ನಷ್ಟು ಸಾಲ ಮಾಡ್ಬೋದಂತೆ ನಾವು. ಸಾಧಾರಣವಾಗಿ ಹೆಂಗೆ ಅಂತಂದರೆ, ಈಗ ನೀವು ಯಾವುದಾದ್ರೂ ಬೈಕ್ ತಗೋತೀರಿ, ಕಾರ್ ತಗೋತೀರಿ, 20% ಡೌನ್ ಪೇಮೆಂಟ್ ಮಾಡಬೇಕಲ್ವಾ? ಅದೇ ಥರ ಮ್ಯಾಕ್ಸಿಮಮ್ ಇಷ್ಟಿದೆ, ಆದರೆ ನಮಗಿದೆ ಅಷ್ಟು, ಆದರೆ ನಾವು ಅಷ್ಟು ಮಾಡ್ಕೊಂಡಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಯಾವುದೇ ಸರ್ಕಾರ ತನ್ನ ಖರ್ಚುಗಳನ್ನು ಮಾಡಲಿಕ್ಕೋಸ್ಕರ ಸಾಲವನ್ನು ಮಾಡಬೇಕಾಗ್ತದೆ. ಆದರೆ ಸಾಲ ಮಾಡುವಾಗ ನಮ್ಮ ಸಾಮರ್ಥ್ಯ ನೋಡ್ಕೊಂಡು ಸಾಲ ಮಾಡಬೇಕಾಗ್ತದೆ. ನಾವು ವಾಪಸ್ ಕೊಡಲಿಕ್ಕೆ ಸಾಧ್ಯನಾ ಇಲ್ಲವೋ ಅಂತಕ್ಕಂಥದ್ದು ಒಂದು. ನಮಗೆ ಸಾಮರ್ಥ್ಯ ಇದೆಯಾ ವಾಪಸ್ ಕೊಡಲಿಕ್ಕೆ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಈ ಸಾಲ ಎಷ್ಟು ಕೊಡಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಎಷ್ಟು ಸಾಲ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆರ್ಟಿಕಲ್ 293 ಕ್ಲಾಸ್ 3 ಅದರಡಿನಲ್ಲಿ ನಿರ್ಧಾರ ಮಾಡ್ತದೆ, ಅನುಮತಿ ಕೊಡ್ತದೆ. ಅದರ ಪ್ರಕಾರ ನಾವು ಸಾಲ ತಗೋತೀವಿ. ಮತ್ತು ತಿಪ್ಪೇಸ್ವಾಮಿಯವರು ಏನು ಕೇಳಿದ್ದಾರೆ ಅಂತಾರೆ, ನೀವು ಯಾಕೆ ಹೆಚ್ಚಾಗಿ ಕೇಳಲಿಲ್ಲ ಅಂತಕ್ಕಂಥದ್ದು. ಸಾಲದ ಮಿತಿ ಎಷ್ಟು ಕೇಂದ್ರ ಸರ್ಕಾರ ಅನುಮತಿ ಕೊಡ್ತದೆ ಅಷ್ಟು ತಗೊಂಡಿದ್ದೀವಿ ಸಾಲ ಇಲ್ಲ. ಇದು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಆದೇಶ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟ್ ಸಲ್ಲಿಸಬೇಕು, ನೋಡಪ್ಪ ಹಿಂಗಿಂಗಿದೆ ಏನು ಮಾಡೋಣ ಅಂತ. ಆಮೇಲೆ ಕೇಂದ್ರ ಸರ್ಕಾರ 4 ವಾರಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ವಿಚಾರ ತಿಳಿಸಬೇಕು. ಧಾರ್ಮಿಕ ಸ್ಥಳ ತಕರಾರಿಗೆ ಬ್ರೇಕ್ ಬೀಳೋದಿಲ್ವಾ, ಈಗ ಹೆಂಗಿದೆ ಹಂಗೆ ಇರಬೇಕು ಅಂತೇಳಿ ಹೇಳಿದ್ದಾರೆ. ಆಯಿತಾ? ಸೊ ಇದರ ವಿಸ್ತೃತ ವರದಿಯನ್ನು 9 ಗಂಟೆಗೆ ಕೊಡ್ತೀನಿ. ನೆಕ್ಸ್ಟ್